असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति शांति शांति। हरि ओम। ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ನೆರವೇರ್ತಾ ಇರುವಂತಹ ಈ ಒಂದು ಧ್ಯಾನ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಧ್ಯಾನ ಬಂಧುಗಳೇ, ಈ ಒಂದು ಕೇಂದ್ರದಲ್ಲಿ ಧ್ಯಾನಿಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ತಮ್ಮನ್ನು ಈ ಒಂದು ಲೋಕ ಕಲ್ಯಾಣದ ಕಾರ್ಯಕ್ಕೆ ತೊಡಗಿಸ್ಕೊಂಡಿರುವಂತಹ ವ್ಯವಸ್ಥಾಪಕರಾದ ವಿರೂಪಾಕ್ಷರವರೇ, ಹಾಗೆ ಈ ಒಂದು ಧ್ಯಾನ ಶಿಬಿರದಲ್ಲಿ ತಮ್ಮ ಸೇವೆಯ ಮೂಲಕ ಸಾಧನೆಯನ್ನು ಮಾಡ್ತಾ ಇರುವಂತಹ ಎಲ್ಲ ಪಿರಮಿಡ್ ಧ್ಯಾನ ಕೇಂದ್ರದ ಸೇವಾಕರ್ತರೆ. ಸುಬ್ರಹ್ಮಣ್ಯರವರಿದ್ದರು ಕಳೆದ ಬಾರಿ ಬಂದಾಗ, ಅವ್ರನ್ನೂ ಕೂಡ ನೆನಪು ಮಾಡ್ಕೊಳ್ತಾ, ನಾಗರಾಜ್ ಅವರು, ಮಂಜುನಾಥ್ ಅವರು, ಹಾಗೆ ಈ ಒಂದು ಧ್ಯಾನದಲ್ಲಿ ನೀವು ಪ್ರತಿ ವಾರ ಮಂಗಳವಾರ ಬಂದು ಅಂತರಂಗದ ಒಂದು ಅನುಭವವನ್ನು ಪಡ್ಕೊಳ್ಳೋದಕ್ಕಾಗಿ ಧ್ಯಾನ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ಸೇರ್ತಾ ಇದ್ದೀರ. ನಿಜವಾಗಿಯೂ ಇದು ಬಹಳ ಉತ್ತಮವಾದ ಕಾರ್ಯ. ನಮ್ಮ ಜೀವನದಲ್ಲಿ ಸಾರ್ಥಕವಾಗುವಂತಹ ಒಂದು ಸೇವೆ ಇದು, ಸಾಧನೆ, ಸಮಯದ ಸದುಪಯೋಗ. ಇನ್ನು ಈ ಧ್ಯಾನದ
ಮಾರ್ಗವನ್ನು ಸಹಸ್ರಾರು ಮಂದಿಗೆ ತಿಳಿಸ್ಕೊಟ್ಟು ಅವರೆಲ್ಲರ ಅಭ್ಯುದಯಕ್ಕೆ, ಆತ್ಮೋದ್ಧಾರಕ್ಕೆ ಮಾರ್ಗದರ್ಶನ ಮಾಡಿರುವಂತಹ ಪೂಜ್ಯರಾದ ಸುಭಾಷ್ ಪತ್ರಿಜಿಯವರು, ಇವನ್ನೆಲ್ಲ ನಾವು ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಹೃದಯದಲ್ಲಿ ಚೈತನ್ಯ ರೂಪದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂತಹ, ನಮ್ಮ ಜೀವನಕ್ಕೆ ಬೆಳಕಾಗಿರುವಂತಹ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇವತ್ತಿನ ಈ ಧ್ಯಾನದ ಕಾರ್ಯಕ್ರಮದಲ್ಲಿ ಅಥವಾ ಸತ್ಸಂಗದಲ್ಲಿ ನಾವು ಧ್ಯಾನದ ಉದ್ದೇಶ ಹಾಗೆ ಧ್ಯಾನಿಸುವವರ ಲಕ್ಷಣಗಳು ಅಂತ ಈ ಎರಡು ವಿಚಾರವನ್ನು ನಾವು ಗಮನಿಸೋಣ. ಮೊದಲಿಗೆ ಸ್ವಾಮಿ ವಿವೇಕಾನಂದರ ಮಾತಿನಿಂದ ನಾವು ಪ್ರಾರಂಭ ಮಾಡೋಣ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ರೂ ಮೊದಲು ಯಾಕೆ ಅಂತ ಪ್ರಶ್ನೆ ಮಾಡ್ಕೋಬೇಕು. ನಂತರ ಹೇಗೆ ಆ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಇದು ಧ್ಯಾನ ಆಗ್ಬೋದು, ಇನ್ನಿತರ ಸಾಧನೆ ಆಗ್ಬೋದು, ವ್ಯಾವಹಾರಿಕ ಜೀವನದಲ್ಲೂ ಕೂಡ ಇದು ಅನ್ವಯಿಸುತ್ತೆ. ಯಾಕೆ ಮಾಡಬೇಕು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಈಗ ಧ್ಯಾನ ಯಾಕೆ ಮಾಡಬೇಕು? ನಮಗೆ ಧ್ಯಾನದಲ್ಲಿ ಸಿದ್ಧರಾಗಿರುವಂತಹ ಧ್ಯಾನ ಸಿದ್ಧರು, ಯೋಗಿಗಳು ನಮಗೊಂದು ಬಹಳ ಮುಖ್ಯವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಧ್ಯಾನದ ಉದ್ದೇಶ ತನ್ನನ್ನು ತಾನು ಅರಿತುಕೊಳ್ಳೋದು. ಇಲ್ಲೇನಾಗುತ್ತೆ, ಅವರೇನೋ ಒಂದು ಸೂತ್ರದ ರೂಪದಲ್ಲಿ ಕೊಟ್ಟಿದ್ದಾರೆ, ನಿಮ್ಮನ್ನು ನೀವು ಅರಿತುಕೊಳ್ಳಿ ಅಂತ. ಆದರೆ ಕೆಲವರಿಗೆ ಈ ಮಾತು ನನ್ನನ್ನು ನಾನು ಅಂದರೆ ನನ್ನ ಮನಸ್ಸನ್ನು ನಾನು ಅರ್ಥ ಮಾಡ್ಕೋಬೇಕೇನೋ ಅಂತ ಅನಿಸುತ್ತೆ. ಇನ್ನು ಕೆಲವರಿಗೆ ನನ್ನ ಒಂದು ಪರ್ಸ್ನಾಲಿಟಿ, ವ್ಯಕ್ತಿತ್ವ, ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರಾ? ಅಥವಾ ನನ್ನ ಜೀವನವನ್ನು ನಾನು ಅರ್ಥ ಮಾಡ್ಕೋಬೇಕಾ? ಏನು ಅರ್ಥ ಇದು ನನ್ನನ್ನು ನಾನು ಅಂದರೆ? ನಾನು ಅನ್ನುವಂತಹ ಒಂದು ಚೈತನ್ಯ ಇದೆಯಲ್ಲ, ನಮ್ಮ ನಿಜ ಸ್ವರೂಪ, ಅದನ್ನು ಸ್ವಸ್ವರೂಪ ಅಂತ ಕರೀತಾರೆ. ನಮ್ಮ ಸ್ವಸ್ವರೂಪವನ್ನು ಅರಿತುಕೊಳ್ಳೋದೇ ಧ್ಯಾನದ ಉದ್ದೇಶ. ನಮ್ಮ ನಿಜ ಸ್ವರೂಪ ಅಂದರೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗಾದರೆ ಈಗ ನಾವು ನಮ್ಮ ನಿಜ ಸ್ವರೂಪವನ್ನು ಅರ್ತಿಲ್ವಾ? ಅರ್ಥಕೊಂಡಿದ್ರೆ ಧ್ಯಾನ ಮಾಡುವಂತಹ ಅವಶ್ಯಕತೆ ಇಲ್ಲ. ನೋಡಿ, ಧ್ಯಾನದ ಉದ್ದೇಶ, ಈಗ ಯಾವುದೋ ಒಂದು ಕಾರ್ಯವನ್ನು ನಾವು ಮಾಡಬೇಕಾದ್ರೆ ಮೊದಲು ಆ ಕಾರ್ಯ ನಮಗೇನಾದರೂ ಲಾಭವನ್ನು ತರುತ್ತಾ ಅಂತ ಯೋಚನೆ ಮಾಡ್ತಾನೆ ಮನುಷ್ಯ. ಈಗಾಗಲೇ ಕಾರ್ಯ ಮುಗಿದಿದ್ರೆ ಮತ್ತೆ ಮಾಡೋ ಅಗತ್ಯ ಇಲ್ಲ. ಧ್ಯಾನದ ಉದ್ದೇಶ ಪರಿಪೂರ್ಣ ಆಗಿಬಿಟ್ಟಿದ್ರೆ ಅಥವಾ ಈಡೇರಿದ್ರೆ ಮತ್ತೆ ನಾವು ಯಾಕೆ ಧ್ಯಾನ ಮಾಡಬೇಕು? ಅಂದರೆ ಇನ್ನೂ ನಮ್ಮನ್ನು ನಾವು ಅರಿತುಕೊಂಡಿಲ್ಲ, ನಮ್ಮ ನಿಜ ಸ್ವರೂಪವನ್ನು ನಾವಿನ್ನೂ ಅರಿತಿಲ್ಲ. ಹೇಗೆ ಗೊತ್ತಾಗುತ್ತೆ? ಮಹಾತ್ಮರ ಮಾತುಗಳು, ಶಾಸ್ತ್ರಾಧ್ಯಯನದ ಪ್ರಕಾರ ನಾವು ನಮ್ಮ ನಿಜ ಸ್ವರೂಪವನ್ನು ಅರಿತಾಗ ಆನಂದವಾಗಿರ್ತೀವಿ. ಯಾಕೆಂದರೆ ನಮ್ಮ ನಿಜ ಸ್ವರೂಪ ಸಚ್ಚಿದಾನಂದ ಅಂತ.
ಶಾಸ್ತ್ರಗಳೆಲ್ಲ ಇದನ್ನು ಹೇಳುತ್ತೆ, ಎಲ್ಲರೂ ಹೇಳಿರೋದು ಇದೇ ಸತ್ಯ. ಈಗ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು, ನಾನು ಆನಂದವಾಗಿದ್ದೀನಾ? ನಾನೀಗಾಗಲೇ ಆನಂದವಾಗಿದ್ದೀನಿ ಅಂದರೆ ಆನಂದವಾಗಿರೋದು ಸ್ವಲ್ಪ ಸಮಯದಲ್ಲಲ್ಲ, ಸದಾ. ಅದಕ್ಕೆ ಅದನ್ನು ನಿತ್ಯ ಆನಂದ ಅಂತ ಕರೀತಾರೆ. ನಿತ್ಯ ಅಂತ ಸದಾ ಅಂತ, ಅಥವಾ ಸದಾನಂದ, ಶಾಶ್ವತ ಆನಂದ. ಅದೇ ನಮ್ಮ ನಿಜ ಸ್ವರೂಪ. ನಮಗೆ ನಮ್ಮ ಸ್ವಸ್ವರೂಪದ, ನಮ್ಮ ಆತ್ಮಾನಂದದ ಅನುಭವ ಆಗ್ತಾ ಇದ್ರೆ ಈಗಾಗಲೇ ನಾವು ಧ್ಯಾನ ಸಿದ್ಧರು. ನಮಗೆ ಧ್ಯಾನದ ಉದ್ದೇಶ ಸಮಾಧಿ. ಪತಂಜಲಿ ಯೋಗ ಸೂತ್ರಗಳಾಗ್ಬೋದು, ಬೇರೆ ಇನ್ನಿತರ ಶಾಸ್ತ್ರಗಳಲ್ಲಿ ಎಲ್ಲ ಕಡೆ ಹೇಳೋದು ಇದೆ. ಧ್ಯಾನ ನಾವು ಮಾಡೋದೇ ಸಮಾಧಿ ಸ್ಥಿತಿಯನ್ನು ಪಡೆಯೋದಕ್ಕೆ. ಸಮಾಧಿ ಸ್ಥಿತಿ ಅಂದರೆ ನಮ್ಮ ನಿಜ ಸ್ವರೂಪ ಅಂತ. ಕನ್ನಡದಲ್ಲಿ ಅದಕ್ಕೇನೋ ಬೇರೆ ಏನೇನೋ ಅರ್ಥ ಎಲ್ಲ ಕೊಟ್ಕೊಂಡ್ಬಿಟ್ಟಿದೆ. ಆದಲ್ಲ, ಸಮಾಧಿ ಅಂದರೆ ಧಾರಣ, ಧ್ಯಾನ, ಸಮಾಧಿ ಅಂತ ಕರೀತಾರೆ. ಸತ್ಯವನ್ನು ಧಾರಣೆ ಮಾಡಿಕೊಳ್ಳೋದು, ಅದನ್ನು ಧ್ಯಾನಿಸೋದು, ನಂತರ ಆ ಧ್ಯಾನ ಅಥವಾ ಧೀಶಕ್ತಿ ಸಮತ್ವದಲ್ಲಿದ್ದರೆ ಅದನ್ನು ಸಮಾಧಿ ಅಂತ ಕರೀತಾರೆ. ಈಗೇನಾಗಿದೆ, ಆ ಧೀಶಕ್ತಿ ಸತ್ವ, ರಜಸ್ಸು, ತಮಸ್ಸುಗಳಲ್ಲಿ ಅಲೆಗಳ ರೂಪದಲ್ಲಿ ಚಿತ್ತದಲ್ಲಿ ಕೆಲಸ ಮಾಡ್ತಾ ಇದೆ. ಕೆಲವೊಮ್ಮೆ ಸಾತ್ವಿಕ ಅಲೆಗಳಂತೆ ಕಾಣುತ್ತೆ, ಕೆಲವೊಮ್ಮೆ ರಾಜಸಿಕ, ಕೆಲವೊಮ್ಮೆ ತಾಮಸಿಕವಾಗಿ ಇರುತ್ತೆ. ಅಂದರೆ ಸಮತ್ವದಲ್ಲಿ ಇಲ್ಲ ಅಂತ ಅರ್ಥ. ಭಗವದ್ಗೀತೆ ಪ್ರಕಾರ ಸಮತ್ವಂ ಯೋಗ ಮುಚ್ಯತೆ. ಸೊ ಈ ಸಮತ್ವದಲ್ಲಿ ನೆಲೆಸುವಂಥದ್ದೇ ಸಮಾಧಿ. ಇದು ಧ್ಯಾನದ ಉದ್ದೇಶ. ಇಲ್ಲಿದ್ದಾಗ ನಮಗೇನು ಅನುಭವ ಆಗುತ್ತೆ? ಆನಂದದ ಅನುಭವ ಆಗುತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಈಚ್ ಸೌಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ನಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಆಂತರಿಕವಾಗಿ ದಿವ್ಯಾತ್ಮರು. ನಮ್ಮ ಅನುಭವ, ನಮ್ಮ ಅನುಭೂತಿ ಏನಿದೆಯಲ್ಲ, ದಿವ್ಯದ ಅನುಭೂತಿ, ಆ ದಿವ್ಯತ್ವ ಯಾವತ್ತೂ ದುಃಖ ಕೊಡಲ್ಲ, ಅಥವಾ ನೋವು, ಭಯ, ಚಿಂತೆ, ದುಃಖ ಇದಲ್ಲ ನಮ್ಮ ಸ್ವರೂಪ. ಹಾಗಾದರೆ ಈ ಅನುಭವ ಆಗ್ತಾ ಇದೆ ಅಂದರೆ ಇನ್ನೂ ಆನಂದದ ಅನುಭವ ಆಗಿಲ್ಲ ಅಂತ. ಎರಡು ವಿಚಾರ ತಗೊಂಡ್ವಿ. ಧ್ಯಾನಿಸುವವರ ಲಕ್ಷಣಗಳು, ಧ್ಯಾನದ ಉದ್ದೇಶ. ಒಂದು ರೀತಿಯಲ್ಲಿ ಎರಡು ಒಂದೇ. ಈ ರೈಲ್ವೆ ಟ್ರ್ಯಾಕಲ್ಲಿ ಹೇಗೆ ಪಕ್ಕದಲ್ಲೇ ಇರುತ್ತೋ ಪ್ಯಾರಲಲ್ ಲೈನ್ಸ್ ಥರ, ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಧ್ಯಾನದ ಉದ್ದೇಶ ನಮ್ಗೆ ಅರ್ಥ ಆಗ್ತಾ ಬರುತ್ತೆ, ನಾವು ಅದರ ಅನುಭವನೂ ಪಡ್ಕೊಳ್ತಾ ಬರುತ್ತೆ. ಹಾಗಾಗಿ ನಾವು ಆನಂದವಾಗಿದ್ದೀವಿ ಅಂದರೆ ನಾವು ಧ್ಯಾನವನ್ನು ಸಿದ್ಧಿ ಮಾಡ್ಕೊಂಡಿದ್ದೀವಿ. ಇನ್ನೂ ಆನಂದದ ಅನುಭವ ಆಗ್ತಾ ಇಲ್ಲ ಅಂದರೆ ಧ್ಯಾನವನ್ನು ನಾವು ಅಭ್ಯಾಸ ಮಾಡಿ ಅದರಲ್ಲಿ ಸಿದ್ಧಿಯನ್ನು ಪಡ್ಕೋಬೇಕು. ಈಗ ಮತ್ತೊಂದು ವಿಚಾರ ಬರುತ್ತೆ. ಸರಿ, ನಾವೆಲ್ಲ ಸಾಧಕರು, ಇನ್ನೂ ಸಿದ್ಧಿ ಆಗಿಲ್ಲ, ಸಮಾಧಿ ಸ್ಥಿತಿ ಇನ್ನೂ ನಮಗೆ ಸಿಕ್ಕಿಲ್ಲ. ಸಾಧಕರಿಗೇನಾದರೂ ಹೇಳಿ, ಇದೇನೋ ಗುರಿ ಆಯಿತು, ಈಗ ನಾವಿನ್ನೂ ಆನ್ ದ ವೇ, ದಾರಿಲಿದ್ದೀವಿ, ಸಾಧನೆ ಮಾಡ್ತಾ ಇದ್ದೀವಿ, ನಮ್ಗೆ ಉಪಯೋಗ ಆಗುವಂಥದ್ದು ಏನಾದರೂ ಹೇಳಿ ಅನ್ನೋದಾದರೆ, ಈಗ ಅದಕ್ಕೆ ಪೂರಕವಾಗಿ ಧ್ಯಾನಕ್ಕೆ ಒದಗುವಂತಹ ವಿಘ್ನಗಳು ಅಥವಾ ಅಡಚಣೆಗಳು ಅಂತ ಕೆಲವಿದೆ. ಅದನ್ನು ತಿಳ್ಕೊಂಡಾಗ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತೀವಿ. ಈಗ ನಾವು ದಾರಿಲಿ ಹೋಗಬೇಕಾದ್ರೆ, ಧ್ಯಾನ ಜೀವನ ಮಾಡಬೇಕಾದ್ರೆ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡಬೇಕಾದ್ರೆ ನಮಗೆ ಬಂದೊದಗುವಂತಹ ಅಡಚಣೆಗಳೇನು,
ಶಾಸ್ತ್ರ ಹೇಳುತ್ತೆ, ಮೊದಲನೇದು ನಿದ್ರಾ, ಎರಡನೇದು ವಿಕ್ಷೇಪ, ಮೂರನೇದು ಕಷಾಯ ಅಂತ, ಕಾಷಾಯ ಅಥವಾ ಕಷಾಯ ಅಂತ ಕರೀತಾರೆ, ನಾಲ್ಕನೇದು ರಸಾಸ್ವಾದ. ನೋಡಿ, 4 ವಿಘ್ನಗಳನ್ನು ಅಥವಾ ಒಂದು ಬ್ಲಾಕೇಜಸ್ ಅಂತ ಇಟ್ಕೊಳ್ಳಿ, ಇದನ್ನು ನಾವು ನಿವಾರಣೆ ಮಾಡಿಕೊಂಡು ಸಾಲ್ವ್ ಮಾಡಿಕೊಂಡು ನಾವು ಮುಂದಕ್ಕೆ ಹೋದ್ಮೇಲೆ ನಮಗೆ ಧ್ಯಾನ ಸಿದ್ಧಿಯಾಗುತ್ತೆ. ಧ್ಯಾನದ ಫಲ, ಅದರ ಅನುಭವ ಏನಿದೆಯೋ ಆನಂದ ನಮಗೆ ಪ್ರಾಪ್ತಿಯಾಗುತ್ತೆ. ಅಲ್ಲಿಗೆ ನಾವು ನಮ್ಮ ಗುರಿಯನ್ನು ತಲುಪಿದ್ವಿ. ವಿ ಹ್ಯಾವ್ ರೀಚ್ಡ್ ಅವರ್ ಗೋಲ್. ಸೊ ಮೊದಲನೇದು ನಿದ್ರಾ. ಹಲವಾರು ಕಡೆ ನಾನು ಈ ಪಿರಮಿಡ್ ಧ್ಯಾನ ಕೇಂದ್ರದ ಸತ್ಸಂಗಗಳಿಗೆ ಅಟೆಂಡ್ ಮಾಡ್ತಿರ್ತೀನಿ. ಅಲ್ಲಿ ಕೆಲವರು ಕೇಳಿದ್ದು ಉಂಟು, ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಿದ್ರೆಗೆ ಹೊಟ್ಟೋಗುತ್ತೆ, ನಿದ್ರೆಗೆ ಜಾರು ಬಿಡ್ತೀವಿ ಅಂತ. ಹೌದು, ಶಾಸ್ತ್ರದಲ್ಲೇ ಹೇಳಿದೆ ಇದನ್ನು. ಯಾಕೆ ಅಂದರೆ, ನಾನು ಹಿಂದೆ ಒಂದು ವಿಚಾರ ಹೇಳಿದ್ದೆ, ನಮ್ಮ ಚಿತ್ತ ಅಥವಾ ಚೈತನ್ಯ ಏನಿದೆಯೋ ಅದು ತಮಸ್ಸಿನಲ್ಲಿ ಸಿಲುಕಬಾರ್ದು, ತಮೋಗುಣಕ್ಕೂ ಹೋಗಬಾರ್ದು, ರಜೋಗುಣಕ್ಕೂ ಹೋಗಬಾರ್ದು, ಸತ್ವಗುಣದ ಆನಂದದಲ್ಲಿ ಅಥವಾ ಸತ್ವದಲ್ಲೂ ನಿಲ್ಲಬಾರ್ದು. ಸತ್ವವನ್ನು ಮೀರಿ ಹೋದಾಗ ನಾವು ನಿಜವಾಗಿ ಧ್ಯಾನದ ಸ್ಥಿತಿಯನ್ನು ತಲುಪಿದ್ವಿ ಅಂತ. ನಿಮಗೆ ಒಂದು ಕ್ಲೂ ಕೊಡೋದಾದರೆ, ಇದರ ಬಗ್ಗೆ ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಕಡೆ ಧ್ಯಾನದ ವಿಚಾರವಾಗಿ ಹೇಳ್ತಾರೆ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಯಾರಿಗೆ ಅನ್ನಿಸ್ತಾ ಇದೆಯೋ ಅವರ ನಿಜವಾದ ಧ್ಯಾನ ಇನ್ನೂ ಪ್ರಾರಂಭ ಆಗಿಲ್ಲ. ಶ್ರೀರಾಮಕೃಷ್ಣರ ಮಾತಿದು. ಏನರ್ಥ? ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇದ್ದರೆ ಮನಸ್ಸು ಕೆಲಸ ಮಾಡ್ತಾ ಇದೆ, ಆಲೋಚನೆ ಇದು, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂದರೆ. ಹಾಗಾದರೆ ಧ್ಯಾನ ಅಂದ್ರೇನು? ಶ್ರೀರಾಮಕೃಷ್ಣರು ಹೇಳೋ ಪ್ರಕಾರ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ನಡೀತಾ ಇದ್ದೀನಿ, ನಾನು ಊಟ ಮಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ ಅನ್ನುವಂಥ ಆಲೋಚನೆ ಹಾಗೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಒಂದು ಆಲೋಚನೆ ಆಗಿದೆ. ಶರೀರ ನಿಂತಿರ್ಬೋದು, ಕುಳಿತಿರ್ಬೋದು, ಚಲಿಸ್ತಾ ಇರ್ಬೋದು, ಆ ಪ್ರಶ್ನೆ ಬರಲ್ಲ. ಧ್ಯಾನ ಶರೀರದಲ್ಲಿ ಆಗೋದಿಲ್ಲ. ಫಸ್ಟ್ ಪಾಯಿಂಟ್ ಇದು. ಯಾರಾದರೂ ನಮ್ಮಲ್ಲಿ ನಾವು ಶರೀರದಲ್ಲಿ ಧ್ಯಾನ ಮಾಡ್ತೀವಿ ಅಂತಲ್ಲ. ಎಲ್ಲಿ ಧ್ಯಾನ ಮಾಡ್ತೀರಾ? ಕೆಲವರು ಹೇಳ್ತಾರೆ ಮನಸ್ಸಿನಲ್ಲಿ ನಾವು ಧ್ಯಾನ ಮಾಡ್ತೀವಿ. ಅಲ್ಲ, ಮನಸ್ಸು ತನ್ನ ಕೆಲಸ ತಾನು ಮಾಡುತ್ತೆ, ಶರೀರ ಪ್ರಕೃತಿ ಸಹಜವಾಗಿ ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಹಾಗಾದರೆ ಧ್ಯಾನ ನಡೆಯೋದೆಲ್ಲಿ ಅಂದರೆ ಚಿತ್ತದಲ್ಲಿ ಅಂತ. ಚಿತ್ತ ಅಂತ ಒಂದಿದೆ, ಅದನ್ನೇ ನಾವು ಚೈತನ್ಯ ಅಂತ ಕರಿತೀವಿ. ನೋಡಿ, ಸತ್ ಚಿತ್ ಆನಂದ. ಚಿತ್ತದಲ್ಲಿ ಧ್ಯಾನ ನಡೆಯುತ್ತೆ. ಆನಂದ ಅನ್ನೋದು ಅದರ ಎಕ್ಸ್ಪೀರಿಯನ್ಸ್, ಅನುಭವ. ಸತ್ ಅನ್ನುವಂಥದ್ದು ಏನಿದೆಯೋ ಅದನ್ನೇ ನಾವು ದೇವರು, ಪರಮಾತ್ಮ, ಬ್ರಹ್ಮಸ್ವರೂಪ ಅಥವಾ ಸ್ವಸ್ವರೂಪ, ಆತ್ಮ ಅಂತೆಲ್ಲ ಕರಿತಾ ಇದ್ವಿ. ಎಲ್ಲ ಒಂದೇ. ಆತ್ಮ, ಪರಮಾತ್ಮ, ಪರಬ್ರಹ್ಮ, ಬ್ರಹ್ಮ, ದೇವರು, ಮಹೇಶ್ವರ, ಶಿವ, ಏನಾರು ಕರ್ಕೊಳ್ಳಿ, ಅದನ್ನು ಸತ್ ಅಂತ ಕರೀತಾರೆ. ಸತ್ಯ, ಸತ್ಯನಾರಾಯಣ ಅಂತಲೂ ಕರೀತಾರೆ. ಧ್ಯಾನ ನಡೆಯೋದು ಚಿತ್ತದಲ್ಲಿ. ಸೊ ಫಸ್ಟ್ ಇದು ಕ್ಲಿಯರ್ ಆಗಬೇಕು. ಹಾಗಾದರೆ ಮನಸ್ಸೇನು? ಚಿತ್ತ ಬೇರೆ, ಮನಸ್ಸು ಬೇರೆನಾ ಅಂದರೆ ಒಂದರ್ಥದಲ್ಲಿ ಬೇರೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಮನಸ್ಸು ಅಂದರೆ
ಚಲನೆ, ಅಲೆಗಳು. ಚಿತ್ತ ಅಂದರೆ ನೀರು. ಇದೇನು ಅಲೆಗಳು ಬೇರೆ ನೀರು ಬೇರೆನಾ? ಒಂದರ್ಥದಲ್ಲಿ ಒಂದೇ, ಆದರೆ ವ್ಯತ್ಯಾಸ ಇದೆ. ಇಲ್ಲಿ ನಿಶ್ಚಲವಾಗಿದೆ, ಅಲ್ಲಿ ಚಲಿಸ್ತಾ ಇದೆ. ಚಲನೆ ಉಂಟಾದಾಗ ಚಿತ್ತದಲ್ಲಿ, ಈಗ ನೀರಿನಲ್ಲಿ ಚಲನೆ ಉಂಟಾದಾಗ ಏನಾಗುತ್ತೆ? ಅಲೆಗಳು, ನೊರೆ, ಗುಳ್ಳೆ, ಶಬ್ದ ಎಲ್ಲ ಆಗುತ್ತೆ ಅಲ್ವಾ? ನೀರು ಹರಿಬೇಕಾದ್ರೆ ಶಬ್ದ ಬರುತ್ತೆ ನೋಡಿ, ಎಷ್ಟು ಜೋರಾಗಿ ಶಬ್ದ ಬರುತ್ತೆ. ಜೋರಾಗಿ ಹರಿದ್ರೆ ನೀರು ಜೋರಾಗಿ ಶಬ್ದ ಬರುತ್ತೆ. ಸಮುದ್ರದ ಬಳಿ ಹೋಗಿ ನಿಂತ್ಕೊಳ್ಳಿ, ಎಷ್ಟು ಜೋರು ಶಬ್ದ ಬರುತ್ತೆ. ಎಲ್ಲಿಂದ ಬಂತು? ನೀರಿಂದಲೇ ಬಂದಿತ್ತು ಶಬ್ದ. ರಭಸವಾಗಿ ಹರಿಯುವಂತಹ ನದಿಯ ಬಳಿ ನಿಂತ್ಕೊಳ್ಳಿ, ಶಬ್ದ ಬರುತ್ತೆ. ಅಂದರೆ ಯಾವಾಗ ಚಿತ್ತ ಸ್ಥಿರವಾಗಿರುತ್ತೋ, ಸ್ಥಿತಪ್ರಜ್ಞ ಅಂತ ಕರೀತಾರೆ, ಸ್ಥಿರವಾಗಿರುತ್ತೋ, ನಿಶ್ಚಲವಾಗಿರುತ್ತೋ, ಅಲ್ಲಿ ಶಬ್ದ ಇಲ್ಲ, ವಿಕೃತಿ ಇಲ್ಲ, ಆಕಾರ ಇಲ್ಲ, ಏನೂ ಇಲ್ಲ. ಯಾವಾಗ ಅದರಲ್ಲಿ ಸ್ಪಂದನೆ, ಚಲನೆ, ವೇಗ, ಉದ್ವೇಗ ಎಲ್ಲ ಶುರುವಾಯಿತೋ, ಅಲೆಗಳು, ನೊರೆ, ಗುಳ್ಳೆ, ಶಬ್ದ, ಹೀಗೆ ಅದು ಇದು ಎಲ್ಲ ಶುರುವಾಯಿತು. ಇದನ್ನ ಮನಸ್ಸು ಅಂತ ಕರೀತೀವಿ. ನೀವು ಕೇಳಿರ್ಬೋದು, ನೋ ಮೈಂಡ್ ಸ್ಟೇಟ್, ಅಮನಸ್ಕ ಸ್ಥಿತಿ. ಅಮನಸ್ಕ ಸ್ಥಿತಿನೇ ಧ್ಯಾನ. ಸೊ ನಮಗಿಲ್ಲಿ ಕ್ಲಾರಿಟಿ ಸಿಕ್ತು. ಅಮನಸ್ಕ ಸ್ಥಿತಿ ಅಥವಾ ನೋ ಮೈಂಡ್ ಸ್ಟೇಟ್ ಅಥವಾ ನಿಶ್ಚಲತೆ ಮೂರು ಒಂದೇ. ಚಿತ್ತ ಚಲಿಸ್ತಾ ಇದೆ ಅಂದರೆ ಅಲ್ಲಿ ಆಲೋಚನೆಗಳು ಬರ್ತಾ ಇದೆ. ಆಲೋಚನೆ ಯಾವುದಾದ್ರೂ ಆಗಿರಲಿ, ಸಾತ್ವಿಕ ಆಲೋಚನೆ ಅಂದರೆ ಒಳ್ಳೆಯ ಆಲೋಚನೆ, ರಾಜಸಿಕ ಆಲೋಚನೆ ಇರಲಿ, ತಾಮಸಿಕ ಆಲೋಚನೆ ಇರಲಿ. ಇದನ್ನೇ ನಮ್ಮ ಶಾಸ್ತ್ರದಲ್ಲಿ, ವೇದಾಂತದಲ್ಲಿ ನಾವು ಗಮನಿಸಿದ್ದು ನಿದ್ರಾ. ನೋಡಿ, ಮನಸ್ಸು ತಮಸ್ಸಿಗೆ ಹೋಯ್ತು, ನಿದ್ರೆಗೆ ಹೋಯ್ತು, ಅಂದರೆ ಸ್ಥಿರತೆ ಇಲ್ಲ ಅಂತ ಅಲ್ಲಿ. ಇಲ್ಲ, ರಜಸ್ಸಿಗೋಯ್ತು, ಅದನ್ನು ವಿಕ್ಷೇಪ ಅಂತ ಕರೀತಾರೆ. ವಿಕ್ಷೇಪ ಅಂದರೆ ಕಲ್ಪನೆ ಮಾಡ್ಕೊತಾ ಇರೋದು, ಏನೋ ಆಲೋಚನೆಗಳು, ಏನೋ ಹಿಂದಿಂದು, ನಾಳೆದು, ಅಥವಾ ಇನ್ಯಾರ್ದೋ ವ್ಯಕ್ತಿ ಬಗ್ಗೆ, ಮತ್ಯಾವುದರ ಬಗ್ಗೆ ಏನೋ ಒಂದು ಕಲ್ಪನೆ ಮಾಡ್ಕೋತಾ ಇದೆ ಮನಸ್ಸು. ಸಂಕಲ್ಪ ಮಾಡ್ತಾ ಇದೆ, ಏನೋ ಮಾಡ್ತಾ ಇದೆ ಮನಸ್ಸು. ಅದು ವಿಕ್ಷೇಪ, ಅದು ರಜೋಗುಣ. ನಿದ್ರೆಗೆ ಹೋಗೋದು ತಮೋಗುಣ. ಇನ್ನೊಂದು ಹೇಳಿದ್ರು ಕಾಷಾಯ ಅಥವಾ ಕಷಾಯ ಸ್ಥಿತಿ ಅಂತ, ಮೂರನೇ ಸ್ಥಿತಿ. ಇದೇನಿದು ನೋಡಿ, ಮನುಷ್ಯ ಒಂದು ಇದ್ದಾನೆ. ಈಗ ನಾವೆಲ್ಲ ಎಚ್ಚರವಾಗಿದ್ದೀವಿ, ಜಾಗೃತ ಸ್ಥಿತಿ. ಇಲ್ಲ ನಿದ್ರೆ ಮಾಡ್ತಾ ಇದ್ದಾರೆ. ಇವೆರಡರ ಮಧ್ಯೆ ಒಂದು ಸ್ಥಿತಿ ಇದೆ, ಅದನ್ನು ಕನಸು ಅಂತ ಕರಿತೀವಿ, ಡ್ರೀಮ್. ನೀವು ಡ್ರೀಮ್ ಸ್ಟೇಟಲ್ಲಿ ಮಲಗಿದ್ದೀರಾ, ಎದ್ದಿದ್ದೀರಾ ಅಂದರೆ ಎರಡೂ ಅಲ್ಲ. ಎದ್ದಿದ್ರೆ ಕನಸು ಬರಲ್ಲ ಅಲ್ವಾ? ನಾವೀಗ ಕನಸು ಕಾಣಕ್ಕಾಗತ್ತಾ? ಯಾಕಂದ್ರೆ ನಾವು ಎದ್ದಿದ್ದೀವಿ, ಜಾಗೃತರಾಗಿದೆ. ನಿದ್ರೆ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಗಾಢ ನಿದ್ರೆಯಲ್ಲಿ ಇದ್ದಾರೆ, ಅವ್ರಿಗೂ ಕನಸು ಬರಲ್ಲ. ಮತ್ತು ಕನಸಲ್ಲಿ ಬಂತು? ಕಣ್ಮುಚ್ಕೊಂಡಿದ್ದಾರೆ, ಇಂದ್ರಿಯಗಳು ವಿಶ್ರಾಂತಿ ತಗೋತಾ ಇದೆ, ಮನಸ್ಸಿಗೆ ಇನ್ನೂ ವಿಶ್ರಾಂತಿ ಸಿಕ್ಕಿಲ್ಲ. ಕಣ್ಮುಚ್ಕೊಂಡಿದೆ, ಕಣ್ಣಿಗೆ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ, ಶರೀರ ನಿಶ್ಚಲವಾಗಿದೆ, ಮನಸ್ಸಿನ ವಿಶ್ರಾಂತಿ ಪಡ್ಕೊಂಡಿಲ್ಲ. ಅದನ್ನು ಮಧ್ಯದ ಸ್ಥಿತಿ ಅಂತ ಕಷಾಯ ಸ್ಥಿತಿ ಅಂತ. ಈ ಕಡೆ ಅದು ವಿಕ್ಷೇಪನೂ ಅಲ್ಲ, ನಿದ್ರೇನೂ ಅಲ್ಲ. ನೋಡಿ, ಇದು ಮೂರನೇದು ವಿಘ್ನ. ವಿಘ್ನ ಅಂದರೆ ಅಬ್ಸ್ಟ್ಯಾಕಲ್ಸ್ ಅಂತ ತಿಳ್ಕೊಳ್ಳಿ. ಈಗ ನಾವು ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಮೆಡಿಟೇಷನಲ್ಲಿ ಸಮ್ಟೈಮ್ಸ್ ವಿ ಮೇ ಗೆಟ್ ಸ್ಲೀಪ್, ನಿದ್ರೆಗೆ ಜಾರಬಹುದು. ಅದಕ್ಕೆ ನೋಡಿ, ಅದನ್ನು ಜಾರೋದು ಅಂತಾರೆ. ನಿದ್ರೆಗೆ ಜಾರಬಹುದು. ಅಥವಾ ಒಂದು ಕ್ಷಣದಲ್ಲಿ ಮನಸ್ಸು ಯಾವುದೋ ಆಲೋಚನೆ ಮಾಡ್ಬೋದು, ಯಾವುದಾದ್ರೂ ಆಗಿರ್ಬೋದು, ಅದು ಏನೋ ಒಂದು ಆಲೋಚನೆ. ಧ್ಯಾನ ಮುಗಿಸಿದ ಮೇಲೆ ಏನು ಮಾಡೋಣ, ಮನೆಗೆ ಹೋಗೋಣ, ಅಲ್ಲೋಗೋಣ, ಆ ಕೆಲಸ ಇದೆ ನೋಡಿ, ಅದು ವಿಕ್ಷೇಪನೆ.
ಕಷಾಯ ಅಂದರೆ ಮಧ್ಯದ ಸ್ಥಿತಿಯಲ್ಲಿ ಕನಸಿನ ಹಾಗೆ ಏನೋ ಒಂದು ಒಂದು ವಿಧವಾದ ಸ್ಥಿತಿಯಲ್ಲಿರುತ್ತೆ ಮನಸ್ಸು. ಯಾವುದೋ ಒಂದು ಭಾವನಾ ಲೋಕದಲ್ಲಿ ಒಂಥರ ತೇಲ್ಕೊಂಡು ಹೋದಂಗೆ ಇರುತ್ತೆ, ಒಂಥರ ಮತ್ತು ಅಂತ ಒಂಥರ ಮತ್ತಲ್ಲಿರುತ್ತದೆ, ಕಷಾಯ ಅಂತ ಕರೀತಾರೆ. ನಾಲ್ಕನೇದು ಇದೆ, ಅದು ರಸಾಸ್ವಾದ. ರಸಾಸ್ವಾದ ಅಂದ್ರೆ ಏನು? ರಸ ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ಒಂದು ಆನಂದ ಅಂತ, ಏನೋ ಒಂದು ರಸ, ಸ್ವಾದ, ಅದನ್ನು ಅನುಭವಿಸ್ತಾ ಇದೆ ಮನಸ್ಸು ಅಥವಾ ನಮ್ಮ ಚಿತ್ತ. ಏನದು ರಸಾಸ್ವಾದ ಅಂದರೆ? ಏನೋ ಒಂದು ವಿಧವಾದ ಸಮಾಧಾನ, ಏನೋ ಶಾಂತಿ, ಆನಂದ. ಆನಂದ ಅನ್ನೋಕ್ಕಿಂತ ಏನೋ ಒಂದು ರೀತಿ ರಿಲ್ಯಾಕ್ಸೇಷನ್. ಕೆಲವರು ಹೇಳ್ತಾರೆ ಧ್ಯಾನದಲ್ಲಿ ನನಗೇನೋ ಒಂಥರ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಏನೋ ಮನಸ್ಸು ಸ್ವಲ್ಪ ಸಂತೋಷಗೊಳ್ಳುತ್ತೆ, ಶಾಂತಿಯನ್ನು ಅನುಭವಿಸುತ್ತೆ. ಇದನ್ನೇ ರಸಾಸ್ವಾದ ಅಂತ ಕರೀತಾರೆ. ಇದೇ ರಸಾಸ್ವಾದ. ಹಾಗಾಗಿ ಧ್ಯಾನಿಸುವವರ ಲಕ್ಷಣಗಳು, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಹಾಗಾದರೆ ನಿದ್ರೆಗೆ ಜಾರಬಾರ್ದು. ಧ್ಯಾನ ಮಾಡ್ತಾ ಇದ್ದೀನಿ ನಾನು, ಹಾಗಾದರೆ ಮನಸ್ಸು ವಿಕ್ಷೇಪಗೊಳ್ಳಬಾರ್ದು, ಮನಸ್ಸು ಯೋಚನೆ ಮಾಡಬಾರ್ದು. ಧ್ಯಾನ ಮಾಡ್ತಾ ಇದ್ದೀರಾ, ಕಷಾಯ ಸ್ಥಿತಿಗೆ ಹೋಗಬಾರ್ದು, ಡ್ರೀಮಿಂಗ್ ಸ್ಟೇಟ್ಗೆ ಹೋಗಬಾರ್ದು. ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ಧ್ಯಾನದ ರುಚಿ ಅಥವಾ ಅದರದ್ದು ಏನೋ ಒಂದು ಆನಂದವನ್ನು, ರಸವನ್ನು ಸವಿಬಾರ್ದು. ಈ ನಾಲ್ಕನ್ನು ಮೀರಿ ಹೋದ್ಮೇಲೆ, ಈ 4 ಅಬ್ಸ್ಟ್ಯಾಕಲ್ಸ್ನು ಮೀರ್ಕೊಂಡು ಹೋದ್ಮೇಲೆ ಶ್ರೀರಾಮಕೃಷ್ಣರು ಹೇಳೋ ಹಾಗೆ ಧ್ಯಾನ ಆಗ ಪ್ರಾರಂಭ ಆಯಿತು. ಎಂಥ ಧ್ಯಾನ ಇದು? ಸ್ವಸ್ವರೂಪದ ಅನುಭವವನ್ನು ಕೊಡುವಂತಹ, ಜ್ಞಾನೋದಯಕ್ಕೆ, ಎನ್ಲೈಟನ್ಮೆಂಟ್ ಅಂತ ಕರೀತಾರಲ್ಲ, ಜ್ಞಾನೋದಯಕ್ಕೆ ಕಾರಣವಾಗುವಂತಹ ಧ್ಯಾನ ಅದು. ಗಮನಿಸಿದ್ರ ವ್ಯತ್ಯಾಸ? ರಿಲ್ಯಾಕ್ಸೇಷನ್ಗೆ ಕಾರಣವಾದಂಥ ಧ್ಯಾನ, ಏನೋ ಒಂದು ವಿಧವಾದ ಸಮಾಧಾನಕ್ಕೆ ಕಾರಣವಾದಂಥ ಧ್ಯಾನ, ಅಥವಾ ಧ್ಯಾನ ಮಾಡ್ತಾ ಮಾಡ್ತಾನೆ ನಿದ್ರೆ, ಇದ್ಯಾವುದೂ ಅಲ್ಲ ಅದು. ಮೊದಲಿಗೆ ಅಡ್ಡ ಬರುವಂಥದ್ದೇ ನಿದ್ರೆ. ಯಾಕೆಂದರೆ ಮನುಷ್ಯರು ಸ್ವಲ್ಪ ಚಟುವಟಿಕೆ ಇರೋರು, ಅವ್ರಿಗೆ ಸ್ವಲ್ಪ ವಿಶ್ರಾಂತಿ ಕೊಡ್ತಾ ಇದ್ದಾಗಲೇ ಮನಸ್ಸು ಹಾಗೇ ರಿಲ್ಯಾಕ್ಸ್ ಮಾಡೋಕ್ಕೆ ಹೋಗುತ್ತೆ, ಅಂದರೆ ನಿದ್ರೆಗೆ ಹೋಗುತ್ತೆ ಮೊದಲು. ಕೆಲವರು ಇಲ್ಲ, ನಾನು ನಿದ್ರೆ ಮಾಡಬಾರ್ದು ಅಂಥೇಳಿ ಸ್ವಲ್ಪ ಚುರುಕಾಗಿ ಜಾಗೃತಗೊಳಿಸಿ, ಅಥವಾ ಒಂಚೂರು ಏನೋ ಕೆಲವರು ಚುರುಕಾಗಿರೋಕ್ಕೇನೋ ಮಾಡ್ತಾರೆ, ಒಂಚೂರು ಕಾಫಿ ಕುಡಿದ್ಬಿಡೋದು, ಟೀ ಕುಡಿದ್ಬಿಟ್ಟು ಸ್ವಲ್ಪ ಚುರುಕು ಮಾಡಿಕೊಂಡು ನಿದ್ದೆ ಬರದ ಹಾಗೆ ಅಲರ್ಟ್ ಆಗಿರೋದು. ಎಚ್ಚರಿಕೆಯಿಂದ ಇರ್ತೀನಿ ನಾನು. ಸರಿ, ಎಚ್ಚರಿಕೆಯಿಂದ ಇದ್ದೀರಾ, ಆಲೋಚನೆ ಬರ್ತಾ ಇದೆ ಆ ಕಡೆ ಈ ಕಡೆ, ಅಂದರೆ ಅಲೆಗಳು ಬರ್ತಾ ಇದೆ, ಅದು ಬರಬಾರ್ದು, ಆ ಅಲೆಗಳೆಲ್ಲ ನಿಲ್ಲಬೇಕು. ಹಾಗಾದರೆ ಧ್ಯಾನ ಪ್ರಾರಂಭ ಆಯಿತು. ಇಲ್ಲ, ಈ ನಿದ್ರೆ ಮತ್ತು ಚಿಂತನೆ, ಆಲೋಚನೆಗಳು ಎರಡೂ ಇಲ್ಲದಂತಹ ಇನ್ನೊಂದು ಸ್ಥಿತಿ ಇದೆ, ಅದನ್ನು ಕಷಾಯ ಸ್ಥಿತಿ ಅಂತ ಕರೆದ್ರು. ಆ ಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂದರೆ, ಏನೋ ಒಂದು ಕಡೆ ತೇಲ್ಕೊಂಡು ಹೋಗ್ತಾ ಇರೋ ಥರ. ಈ ಕನಸಿನಲ್ಲಿ ಹಾಗೆ ಅಲ್ವಾ, ನಿಮಗೆಲ್ಲ ಗೊತ್ತಿರ್ಬೋದು, ಕನಸು ಏನೋ ಹಗುರವಾಗಿದೆ ಅಂತ, ಏನೋ ಒಂಥರ ಆಗ್ತಾ ಇದೆ, ಏನೋ ಒಂಥರ ತೇಲ್ಕೊಂಡು ಹೋಗೋ ಥರ ಅನುಭವ ನೋಡಿ. ಇದು ಈ ಕಡೆ ನಿದ್ರೇನೂ ಮಾಡ್ತಾ ಇಲ್ಲ, ಈ ಕಡೆ ಆಲೋಚನೆನೂ ಏನೋ ಆಲೋಚನೆ ಮಾಡ್ತಾ ಇಲ್ಲ, ಆದರೆ ಏನೋ ಒಂದು ಮತ್ತಲ್ಲಿದ್ದಾರೆ, ಅದು ಕಷಾಯ ಅಂತ. ಅದು ಆಗಬಾರ್ದು. ಹಾಗಾದರೆ ಇನ್ನೊಂದು ಯಾವುದಿದೆ ಅಂದರೆ, ನಾನು ಆನಂದವಾಗಿದ್ದೀನಿ, ಶಾಂತವಾಗಿದ್ದೀನಿ ಅಂತ. ಇಲ್ಲಿ ತುಂಬ ಸೂಕ್ಷ್ಮವಾದ ವಿಚಾರ ಏನು ಅಂದರೆ, ಆತ್ಮ ನಿರ್ವಿಕಾರ. ಆತ್ಮ ಅಂದರೆ ನಾವೇ, ಆತ್ಮ ಅಂದರೆ ಸಂಸ್ಕೃತದಲ್ಲಿ ನಾನು ಅಂತ ಅರ್ಥ. ನಾನು ನಿರ್ವಿಕಾರ. ಮೊದಲು ಸ್ವಲ್ಪ ವಿಕಾರಗೊಳ್ಳೋದು, ಆಮೇಲೆ ಸರಿ ಹೋಗೋದು ಅದಲ್ಲ. ಹಾಗಾಗಿ ನಾನು ಯಾವಾಗಲೂ ನಾನಾಗೇ ಇರ್ತೀನಿ. ಚಿತ್ತ ಅಂತ ಒಂದಿದೆ ನೋಡಿ,
ನಾನು ಸತ್ಸ್ವರೂಪ, ಸತ್. ಅದು ಚಿತ್ತ ಅಂತ ಒಂದಿದೆಯಲ್ಲ, ಆ ಚಿತ್ತ ಏನಿದೆಯೋ ಅದು ಸಮಾಧಾನವಾಗಿದ್ದಾಗ ಅದಕ್ಕೇನೋ ಒಂದು ವಿಧವಾದ ಸಾತ್ವಿಕವಾದ ಅನುಭೂತಿ ಆಗುತ್ತೆ. ಅದನ್ನೇ ರಸಾಸ್ವಾದ ಅಂತ ಕರೀತಾರೆ. ಇದು ಸಮಸ್ಯೆನಾ ಅಂದರೆ ಸಮಸ್ಯೆ ಅಲ್ಲ, ಇದು ಹಾದು ಹೋಗುವಂತಹ ಹಂತಗಳು. ಈಗ ಧ್ಯಾನದ ಒಂದು ಸ್ಥಿತಿಗೆ ಹೋಗಬೇಕಾದ್ರೆ 4 ಮೆಟ್ಲುಗಳು ಅಂತ ಇಟ್ಕೊಳ್ಳಿ. ಒಂದು ಮೆಟ್ಲು ಹೋದರೂ 2 ಮೆಟ್ಲು, ಇನ್ನೊಂದು ಮೆಟ್ಲು ಹೋದ್ಮೇಲೆ ಆ ಧ್ಯಾನದ ಸ್ಥಿತಿಗೆ ಹೋಗೋಕೆ ಮುಂಚೆ ನಮಗಿವೆಲ್ಲ ಬರುತ್ತೆ. ನಾವು ಇಲ್ಲಿ ನಿಲ್ಬಾರ್ದು, ಮುಂದಕ್ಕೆ ಹೋಗಬೇಕು. ಆ ರಸಾಸ್ವಾದವನ್ನು ಮೀರಿ ಹೋದಾಗ ಆಮೇಲೆ ಏನಾಗಿರುತ್ತೆ ಅಂದರೆ ಅಲ್ಲಿ ನಿತ್ಯ ಜಾಗೃತ ನಿರ್ನಿಮೇಷನು ನಿತ್ಯ ಶುದ್ಧ ನಿರಂಜನ. ಇದು ಧ್ಯಾನದ ಸ್ಥಿತಿ. ನಾವು ನಮ್ಮ ನಿಜಸ್ವರೂಪದಲ್ಲಿ ನೆಲೆಸಿದ್ದೀವಿ. ಇದು ಧ್ಯಾನದ ಸ್ಥಿತಿ. ಇಲ್ಲೇನಾಯಿತು, ನಾನು ಯಾರು ಅನ್ನೋದು ನನಗೆ ಅನುಭವ ಆಯಿತು. ಶಾಂತಿ ಅನುಭವ ಅಲ್ಲ ಅದು, ಶಾಂತಿ ಚಿತ್ತಕ್ಕೆ ಸೇರಿದ್ದು. ಮನಸ್ಸು ಚಿತ್ತ ಅಂತ ಏನು ಕರಿತೀರೋ ಅದರ ಅನುಭವ ಅದು. ನಮಗೆ ಬೇಕಾಗಿರೋದು ನನ್ನ ಅನುಭವ. ಯಾಕೆಂದರೆ ಶಾಂತಿ ಸ್ವಲ್ಪ ಹೊತ್ತಿರುತ್ತೆ, ಹೋಗುತ್ತೆ ಅಲ್ವಾ. ಒಳ್ಳೆಯ ಆಲೋಚನೆಗಳು ಬರುತ್ತೆ, ಹೋಗುತ್ತೆ. ಅದನ್ನು ನಂಬ್ಕೊಳ್ಳೋದು ಹೇಗೆ? ಬಂದು ಹೋಗೋದು ಬೇಡ, ಶಾಶ್ವತವಾದದ್ದು ಬೇಕು ನಮಗೀಗ. ರಸಾಸ್ವಾದ ಶಾಶ್ವತ ಅಲ್ಲ. ಕಷಾಯ ಸ್ಥಿತಿ ಏನೋ ಒಂಥರ ಗುಂಗಲ್ಲಿ ತೇಲ್ಕೊಂಡು ಹೋಗ್ತಾ ಇರೋದು ಅದಲ್ಲ, ಶಾಶ್ವತ ಸ್ಥಿತಿ ಅಲ್ಲ ಅದು. ತಮೋಗುಣದಲ್ಲಿ ನಿದ್ರೆಗೆ ಜಾರಿಬಿಡೋದು, ಪೂರ್ತಿ ರಿಲ್ಯಾಕ್ಸ್ ಆಗಿಬಿಡೋದು, ನಿದ್ರೆ ಮಾಡಿಬಿಡೋದು, ಅದು ನಮ್ಮ ಸಹಜ ಸ್ಥಿತಿ ಅಲ್ಲ. ಅಥವಾ ಏನೋ ಚಿಂತನೆ ಮಾಡೋದು, ಅದು ನಮ್ಮ ಸಹಜ ಸ್ಥಿತಿ ಅಲ್ಲ. ಹಾಗಾಗಿ ಧ್ಯಾನ ಮಾಡೋದೇ ನನ್ನ ಅನುಭವವನ್ನು ನಾನು ಪಡ್ಕೊಳ್ಳೋಕ್ಕೆ, ಸ್ವಾನುಭವ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನಚಗ್ರಾಣ ನೇತ್ರೇ ನಚೋಪಸ್ತಪಾಯು ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಈ ಅನುಭೂತಿ ಪಡ್ಕೊಳ್ಳೋದೇ ಧ್ಯಾನ. ಈ ಧ್ಯಾನದ ಅಭ್ಯಾಸದಲ್ಲಿ ನಮಗೆ ಕೆಲವರಲ್ಲಿ ತಮಸ್ಸು ಜಾಸ್ತಿ ಇರುತ್ತೆ, ನಿದ್ರೆಗೆ ಹೋಗ್ತಾರೆ, ಮತ್ತೆ ಎಚ್ಚೆತ್ಕೋತಾರೆ. ಕೆಲವರು ಏನೋ ಆಲೋಚನೆ ಮಾಡ್ತಾ ಇರ್ತಾರೆ, ಕೆಲವರು ಏನೋ ಒಂದು ಮತ್ತಲ್ಲಿರ್ತಾರೆ, ಕೆಲವರು ಶಾಂತವಾಗಿರೋದನ್ನ, ಆ ಶಾಂತಿಯ ಅನುಭವವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಯಾವುದೂ ಅಲ್ಲ. ಇದನ್ನು ಮೀರಿ ಹೋದ ಮೇಲೆ ಏನಿದೆಯೋ ಅದು ನನ್ನ ಅನುಭವ. ಯಾವತ್ತಿಗೂ ನೋಡಿ, ಒಂದು ಏನಂತ ಕರಿಬೋದು ಅಂದರೆ ಬಿಟ್ಟರ್ ಟ್ರೂತ್ ಅಂತಲೇ ತಿಳ್ಕೊಳ್ಳಿ. ಯಾವತ್ತಿಗೂ ನನ್ನ ಜೊತೆ ನಾನು ಮಾತ್ರ ಶಾಶ್ವತ. ಹೌದಾ? ನನಗೆ ನಾನು ಮಾತ್ರ ಶಾಶ್ವತ. ನಮ್ಮ ತುಂಬ ಪ್ರಾಣ ಪ್ರಿಯರು, ಸ್ನೇಹಿತರು ಎಷ್ಟು ಕಾಲ ಇರ್ತಾರೆ? ಕೊನೆಗೆ ನನಗೆ ನಾನು ನಾನಾಗಿರೋದು, ನನ್ನ ಅನುಭವನೇ ನನಗೆ ಶಾಶ್ವತ. ಮನಸ್ಸಿನ ಅನುಭವ ನನಗೆ ಶಾಶ್ವತ ಅಲ್ಲ, ಶಾಂತಿಯ ಅನುಭವನೂ ಶಾಶ್ವತ ಅಲ್ಲ. ಶಾಂತಿ ಯಾವಾಗ ಬೇಕಾದ್ರೂ ಕದಡ್ಬೋದು. ಇದೇ ಕಾರಣಕ್ಕೆ ನಾವು ಪುರಾಣದಲ್ಲಿ ಕೆಲವು ಕಡೆ ಗಮನಿಸ್ತೀವಿ, ಎಷ್ಟೋ ವರ್ಷಗಳಿಂದ ತಪಸ್ ಮಾಡ್ತಾ ಇದ್ರು. ಆಮೇಲೆ ಏನಾಯಿತು, ಏನೋ ಒಂದು ಅಡಚಣೆ ಆಯಿತು, ಕಂಡುಬಿಟ್ರು. ಅವ್ರು ಯಾರೋ ನಮ್ಮ ತಪಸ್ಸಿಗೆ ಭಂಗ ತಂದರು, ಕ್ರೋಧ ಬಂತು, ಶಾಪ ಕೊಟ್ಟರು. ಕೇಳಿದಿರಲ್ಲ ಈ ಕಥೆಗಳು, ಬೇಕಾದಷ್ಟಿದೆ. ಅಲ್ಲಪ್ಪ, ಧ್ಯಾನದಲ್ಲಿದ್ದರು ಎಷ್ಟೋ ವರ್ಷಗಳಿಂದ. ಇಲ್ಲಿ ಥರ 1 ಗಂಟೆ 2 ಗಂಟೆ ಧ್ಯಾನ ಅಲ್ಲ ಅವ್ರದ್ದು, ಯಾವಾಗಲೂ ಧ್ಯಾನ. ಏನೋ ಹಸುವಾದಾಗ ಸ್ವಲ್ಪ ಕಂದಮೂಲ ಫಲ ತಿನ್ನೋದು, ಮತ್ತೆ ಧ್ಯಾನ ಕೂತ್ಕೊಂಡು ಧ್ಯಾನ ಧ್ಯಾನ ಧ್ಯಾನ, ಬೆಳಗ್ಗೆ ಸಂಜೆ ರಾತ್ರಿ ಧ್ಯಾನ. ಎಷ್ಟೋ ವರ್ಷ ಮಾಡಿ ಅಲ್ಲೆಲ್ಲೋ ಒಂದು ಕಡೆ ನಾವು ಮಹಾಭಾರತ ಅನಿಸ್ತು ಕಾಣುತ್ತೆ, ಯಾವುದೋ ಹಕ್ಕಿ ಬಂತಂತೆ. ಹಕ್ಕಿ ಅವನ ಮೇಲೆ ಏನೋ ಇದು ಮಾಡಿಬಿಡ್ತು, ಹಿಕ್ಕೆ ಹಾಕ್ಬಿಡ್ತು, ಏನೋ ಮಾಡಿಬಿಡ್ತು. ನೋಡ್ದ, ಏನಿದು, ನಾನು ತಪಸ್ವಿ, ನನಗೆ
ಧ್ಯಾನ ಕಡ್ಡಿ ತರ್ತಾ ಇದೆ ಅಂತ ಕೋಪದಿಂದ ನೋಡಿದಂತೆ ಸುಟ್ಟೋಯ್ತಂತೆ. ಅಂದರೆ ಇದು ಧ್ಯಾನದ ಅನುಭವನಾ? ನಿತ್ಯಾನಂದ ಆತ್ಮದ ಅನುಭವ ಎಲ್ಲ ಆಗ್ತಾ ಇದೆ. ಆತ್ಮದ ಅನುಭವ ಪಡ್ಕೊಂಡ್ಮೇಲೆ ಕೋಪ ಯಾಕೆ ಬಂತು? ಅದೇ ಥರ ಯಾರೋ ಒಬ್ಬರಿದ್ರು ಧ್ಯಾನ ಮಾಡ್ತಾ ಇದ್ರು, ನೀರೊಳಗೆ ಧ್ಯಾನ ಮಾಡ್ತಾ ಇದ್ರು, ಉಸಿರನ್ನ ಬಿಗಿ ಹಿಡಿದು ಧ್ಯಾನ ಮಾಡ್ತಾ ಇದ್ರು, ಕಣ್ಬಿಟ್ರು ಎಷ್ಟೋ ವರ್ಷಗಳು. ಆಮೇಲೆ ಎರಡು ಮೀನು ಅದು ಆಟ ಆಡ್ಕೊಂಡಿತ್ತು. ಅದನ್ನು ನೋಡಿ ಇವರಿಗೆ ಮನಸ್ಸು ಚಂಚಲ ಆಯಿತು, ಹೊರಗೆ ಬಂದರು. ಆಮೇಲೆ ಹೋಗಿ ಗೃಹಸ್ಥಾಶ್ರಮ ಸ್ವೀಕರಿಸಿದ್ರು. ಇವೆಲ್ಲ ಕಥೆಗಳಿದೆ ಪುರಾಣದಲ್ಲಿ. ಏನಂದರೆ ಅವರು ರಸಾಸ್ವಾದ ಆನಂದದಲ್ಲಿದ್ದರು. ಆನಂದಕ್ಕೆ ಯಾರೋ ಅಡ್ಡಿ ಮಾಡಿದ ತಕ್ಷಣ ಕೋಪ ಬಂತು. ಅದಕ್ಕೆ ಹೇಳಿದ್ದು ಧ್ಯಾನ ಅಂದರೆ ನಮ್ಮ ಧ್ಯಾನವನ್ನ ಬೇರೆಯವ್ರು ಯಾರಾದರೂ ಡಿಸ್ಟರ್ಬ್ ಮಾಡ್ತಾರೆ ಅಂದರೆ ಅದೆಂಥ ಧ್ಯಾನ? ಅದೇ ನೋಡಿ ಬುದ್ಧನ ಧ್ಯಾನ ಉದಾಹರಣೆಗೆ, ಇನ್ನೂ ಎಷ್ಟೋ ಜನ ಮಹಾತ್ಮರಿದ್ದಾರೆ, ಅವರ ಬುದ್ಧ ಧ್ಯಾನ ಮಾಡ್ತಾ ಇದ್ದ. ಯಾರೋ ಒಬ್ಬರು ಶಿಷ್ಯರು ಬಂದರು, ಏನೋ ಪ್ರಶ್ನೆ ಕೇಳಿದ್ರು ಅಥವಾ ಏನೋ ಮಾತಾಡ್ಸಿದ್ರು. ಬುದ್ಧ ಮೆಲ್ಲನೆ ಕಣ್ತೆರೆದ, ಶಾಂತ ಚಿತ್ತನಾಗಿ ನೋಡ್ದ, ನನ್ನಿಂದ ಏನಾಗಬೇಕು ಅಂದ. ಅವರೇನೋ ಪ್ರಶ್ನೆ ಕೇಳು ಉತ್ತರ. ಅಲ್ಲಿ ಕೋಪ ಇಲ್ಲ, ಬೇಸರ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ನೋಡಿ, ಹೀಗಾಗಿ ಧ್ಯಾನಿಸುವವರ ಲಕ್ಷಣಗಳು. ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ಯಾರೋ ಬಂದರು ನಮ್ಮನ್ನ ಡಿಸ್ಟರ್ಬ್ ಮಾಡಿದ್ರು, ಬೇಜಾರಾಗಬಾರ್ದು. ಬೇಜಾರಾಯಿತು ಅಂದರೆ ಅಲ್ಲಿ ಧ್ಯಾನ, ನಿಜವಾಗಿ ಧ್ಯಾನದ ಅನುಭವ ಅವರಿಗಿನ್ನೂ ಆಗ್ತಾ ಇಲ್ಲ. ಶಾಂತವಾಗಿ ಧ್ಯಾನ ಮಾಡ್ತಾ ಇದ್ದೆ, ಯಾರೋ ಬಂದು ಡಿಸ್ಟರ್ಬ್ ಮಾಡಿಬಿಟ್ಟು ಎಂಥ ಕೋಪ ಬಂತು ಅಂದರೆ, ಅಲ್ಲಪ್ಪ ಧ್ಯಾನದಲ್ಲಿರೋರಿಗೆ ಎಂಥ ಕೋಪ ಅಂದರೆ ಅಲ್ಲಿ ಏನೋ ಒಂದು ರಸಾಸ್ವಾದ ಅಥವಾ ಏನೋ ಒಂದು ಮತ್ತಲ್ಲಿದ್ದರು, ಒಂಥರ ರಿಲ್ಯಾಕ್ಸೇಷನ್ ಮೂಡಲ್ಲಿದ್ದರು. ಅವ್ರ ರಿಲ್ಯಾಕ್ಸೇಷನ್ ಡಿಸ್ಟರ್ಬ್ ಆಯ್ತಲ್ಲ, ಇದೆಲ್ಲ ಧ್ಯಾನ. ಇವೆಲ್ಲವನ್ನ ದಾಟ್ಕೊಂಡು ಹೋಗಿ ಶಾಶ್ವತವಾದ ಒಂದು ನನ್ನ ಅನುಭವ ಇದೆ, ನನ್ನದೇ ಅನುಭವ. ಅದು ಆ ಅನುಭವನ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ದ ಸ್ಟೇಟ್ ವಿಚ್ ಈಸ್ ಅನ್ಡಿಸ್ಟರ್ಬ್ಡ್. ತಿಳ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ಏನಂತಾರೆ ಡಿಸ್ಟರ್ಬೆನ್ಸ್ಗೆ ಅಂದರೆ ಅಡಚಣೆ. ನನ್ನ ಮನಸ್ಸಿನ ಶಾಂತಿನೋ ಅಥವಾ ನನಗೆ ಅಡಚಣೆ ಆಗದಂತಹ ಸ್ಥಿತಿ ಏನಿದೆಯೋ, ಹೊರಗಿನಿಂದ ಯಾವುದೂ ನನ್ನ ಮೇಲೆ ಪ್ರಭಾವ ಬೀರಬಾರ್ದು. ಆ ಸ್ಥಿತಿಲಿದ್ದರೆ ನಾವು ಧ್ಯಾನದಲ್ಲಿದ್ದೀವಿ. ಸ್ವಾಮಿ ವಿವೇಕಾನಂದರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಬಹಳ ವರ್ಷಗಳಿಂದ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ನಾವು ಸಾಧಕರು, ನಮ್ಗೆ ಒಳ್ಳೆ ಅನುಭವ ಆಗುತ್ತೆ, ವೆರಿ ಗುಡ್. ಯಾರೋ ಬಂದರು, ಏನೋ ಒಂದು ಕಾರಣಕ್ಕೆ ಬೈದರು. ಯಾರನ್ನ? ಇವ್ರು ಏನೋ ಒಂದು ಕಾರಣಕ್ಕೆ ಏನೋ ಬೈದರು ಅಥವಾ ಏನೋ ಒಂದು ಹೊರಟಾಗಿ ಮಾತಾಡಿದ್ರು. ಇವರಿಗೆ ಆ ಮಾತುಗಳು ಇವರ ಮೇಲೆ ಯಾವುದೇ ಪರಿಣಾಮ ಬೀರಬಾರ್ದು. ಯಾಕೆಂದರೆ ಇವರು ಧ್ಯಾನದಲ್ಲಿರೋದ್ರಿಂದ ಬಾಹ್ಯ ವಿಷಯಗಳ ಯಾವುದೂ ಕೂಡ ನನ್ನ ಮೇಲೆ ಯಾವುದೇ ಪರಿಣಾಮ ಬೀರಬಾರ್ದು. ಇದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹೀಗೆ ನಾವು ಪ್ರಕೃತಿಯನ್ನು ಮೀರಿ ಹೋಗುವೆವು. ಧ್ಯಾನ ಅಂದರೆ ಪ್ರಕೃತಿಯ ಲಿಮಿಟೇಷನ್ಸ್, ಪರಿಮಿತಿ. ಪ್ರಕೃತಿ ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವೆಲ್ಲ ಪ್ರಕೃತಿ. ನಾನು ಪ್ರಕೃತಿಯಲ್ಲಿಲ್ಲ, ನಾನು ಪ್ರಕೃತಿಗಿಂತ ಬೇರೆ ಆಗಿದ್ದೀನಿ. ಕ್ಷೇತ್ರಜ್ಞ ವಿಭಾಗ ಯೋಗ. ನೋಡಿ, ವಿಭಾಗ, ಆತ್ಮ ಅನಾತ್ಮ ವಿಭಾಗ, ಆತ್ಮ ಅನಾತ್ಮ ನಿಶ್ಚಯ. ಆತ್ಮ ಅಂದರೆ ನಾನು, ಅನಾತ್ಮ ಅಂದರೆ ನಾನಲ್ಲ. ಯಾವುದು ನಾನು, ಯಾವುದು ನಾನಲ್ಲ? ನಾನೇ. ನಾನು ಸ್ವಲ್ಪ ಕಾಲ ನಿದ್ರಾವಸ್ಥೆಗೆ ಹೋಗ್ತೀನಿ, ನಾನು ಸ್ವಲ್ಪ ಕಾಲ ವಿಕ್ಷೇಪದಲ್ಲಿರ್ತೀನಿ, ನಾನು ಆನಂದವಾಗಿರ್ತೀನಿ, ಶಾಂತವಾಗಿರ್ತೀನಿ, ಖುಷಿಯಾಗಿರ್ತೀನಿ. ಇದಲ್ಲ
ಇದು ನಾನಲ್ಲ, ಇದು ಪ್ರಕೃತಿ. ಪ್ರಕೃತಿ ಅಂದ್ರೇನು? ಯಾವುದು ಚಲಿಸುತ್ತೋ ಅದೆಲ್ಲ ಪ್ರಕೃತಿ ಅಂತ ತತ್ವ ಹೇಳುತ್ತೆ. ತತ್ವಶಾಸ್ತ್ರ ಏನು ಹೇಳುತ್ತೆ? ತತ್ವಜ್ಞಾನ ಯಾವುದಕ್ಕೆಲ್ಲ ಚಲನೆ ಇದೆಯೋ, ಯಾವುದು ಬದಲಾಗುತ್ತೋ ಅದು ಪ್ರಕೃತಿ, ಅದೇ ಮಾಯೆ. ಮಾಯೆಯಲ್ಲಿ ಇದ್ದುಕೊಂಡು ನಾನು ಧ್ಯಾನ ಮಾಡ್ತಾ ಇದ್ದೀನಿ ಏನರ್ಥ? ಮಾಯೆಯಿಂದ ನಾನು ಹೊರಬರೋದೇ ಧ್ಯಾನದ ಉದ್ದೇಶ ಅಲ್ವಾ? ಮಾಯೆಯಿಂದ ಮುಕ್ತರಾಗೋದಕ್ಕೆ ತಾನೇ ಧ್ಯಾನ. ಮತ್ತು ಸ್ವಲ್ಪ ಚೆನ್ನಾಗಿರೋದು, ಸ್ವಲ್ಪ ಡಿಸ್ಟರ್ಬ್ ಆಗೋದು, ಸ್ವಲ್ಪ ಹಾಗಿರೋದು, ಸ್ವಲ್ಪ ಹೀಗಿರೋದು, ನನಗೆ ಯಾರೋ ಡಿಸ್ಟರ್ಬ್ ಮಾಡಿದ್ರು ಅಂತ ಬೇಜಾರು ಮಾಡ್ಕೊಳ್ಳೋದು, ಇದು ಧ್ಯಾನ ಅಲ್ಲ ಅಂತ. ಹಾಗಾದರೆ ಇದು ಧ್ಯಾನದ ಅಭ್ಯಾಸ ಮಾಡೋರಿಗೆ ಇದು ದಾರಿಯಲ್ಲಿದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಧ್ಯಾನ ಮಾಡುವಾಗ ತೊಂದರೆ ಆಯ್ತಲ್ಲ ಅನ್ನೋ ಬೇಜಾರಾಗಬಾರ್ದು. ನೋಡಿ, ಮನುಷ್ಯರಿಗೆ ನೀವು ಸಾಮಾನ್ಯವಾಗಿ ಗಮನಿಸಿ, ಒಬ್ಬ ಕಾಮನ್ ಪರ್ಸನ್ ಸಣ್ಣ ಪುಟ್ಟ ವಿಚಾರಕ್ಕೂ ಬೇಜಾರಾಗುತ್ತೆ, ಸಣ್ಣ ಪುಟ್ಟ ವಿಚಾರಕ್ಕೂ ಬೇಜಾರು ಮಾಡ್ಕೊಳ್ತಾರೆ. ಆಗ ಅರ್ಥ ಆಗುತ್ತೆ ಇವರು ಧ್ಯಾನ ಮಾಡ್ತಾ ಇಲ್ಲ. ನೀವು ಬೇಜಾರು ಮಾಡ್ಕೊಂಡ್ಮೇಲೆ ಬೇರೆಯವ್ರಿಗೂ ಧ್ಯಾನ ಮಾಡ್ತಾ ಇರೋರ್ಗೂ ವ್ಯತ್ಯಾಸ ಏನು? ಸಣ್ಣ ಪುಟ್ಟಕ್ಕೆ ನಿಮಗೆ ಡಿಸ್ಟರ್ಬ್ ಆಗಬಾರ್ದು. ಯಾರೋ ಬಂದರು, ಏನೋ ಅಂದರು ಅಷ್ಟೇ. ಹಾಗಾದ್ರೆ ಹೇಗೆ ತಗೊಳ್ತಾರೆ ಅವರು ಧ್ಯಾನ ಮಾಡೋರು? ಅಂದರೆ ಶಬ್ದ ಬಂತು ಹೋಯ್ತು. ನೋಡಿ, ಇದೇ ತತ್ವಜ್ಞಾನ. ಧ್ಯಾನಿಗಳಿಗೇನು ಅರ್ಥ ಆಯಿತು? ನಿಶ್ಶಬ್ದವಾಗಿತ್ತು, ಶಬ್ದ ಬಂತು, ಶಬ್ದ ಅಡಿಗೆ ಹೋಯ್ತು. ಏನು ಶಬ್ದ? ಅದು ಹೊಗಳಿಕೆನಾ ತೆಗಳಿಕೆನಾ? ಯಾರೋ ಬಂದರು 5 ನಿಮಿಷ ನನ್ನನ್ನು ಹೊಗಳಿದ್ರು, ಯಾರೋ ಬಂದರು 5 ನಿಮಿಷ ನನಗೆ ಬೈದರು, ಎರಡು ಶಬ್ದಗಳೇ. ಇದು ಧ್ಯಾನಿಸುವವರ ಜ್ಞಾನ. ಹೊಗಳಿದ್ರು ಸಂತೋಷ ಇಲ್ಲ, ಬೈದರು ಬೇಜಾರಿಲ್ಲ. ಇದು ಧ್ಯಾನ ಮಾಡುವವನ ಸ್ಥಿತಿ. ಇದನ್ನೇ ಸ್ಥಿತಪ್ರಜ್ಞಾ ಅಂತ ಕರೀತಾರೆ. ಈ ರೀತಿ ನಾವು ಧ್ಯಾನದಲ್ಲಿ ನಮ್ಮನ್ನು ನಾವು ಅನುಭವಿಸ್ಬೇಕೇ ಹೊರತು ನಮಗಿಂತ ಹೊರಗಡೆ ಪ್ರಕೃತಿಯಲ್ಲಿ ಇರುವಂತಹ ಬದಲಾವಣೆಗಳನ್ನ ಅನುಭವಿಸೋದಲ್ಲ ಧ್ಯಾನ. ಪ್ರಕೃತಿಯನ್ನು ಮೀರಿ ಹೋಗೋದೇ ಧ್ಯಾನದ ಉದ್ದೇಶ. ಸೊ ಇವತ್ತು ನಾವೊಂದು ಟಾಪಿಕ್ ತಗೊಂಡಿದ್ವಿ, ಧ್ಯಾನದ ಉದ್ದೇಶ. ವೈ ವಿ ಹ್ಯಾವ್ ಟು ಮೆಡಿಟೇಟ್. ಯಾಕೆ ಧ್ಯಾನ ಮಾಡಬೇಕು ಅಂದರೆ ಪ್ರಕೃತಿಯನ್ನು ನಾವು ಮೀರಿ ಹೋಗಬೇಕು. ಪ್ರಕೃತಿಯನ್ನೇ ನಾವು ಮಾಯೆ ಅಂತ ಕರಿತೀವಿ. ಎಲ್ಲಿವರೆಗೂ ನಾವು ಮಾಯೆಯ ಆವರಣದಲ್ಲಿರ್ತೀವೋ, ಇನ್ ದ ಬೌಂಡ್ರಿ ಆಫ್ ಮಾಯಾ, ನಾವು ಬದ್ಧರು, ಬಂಧನದಲ್ಲಿದ್ದೀವಿ. ಬಂಧನದಿಂದ ಬಿಡುಗಡೆ ಹೊಂದೋದೇ ಧ್ಯಾನದ ಉದ್ದೇಶ. ಇದಕ್ಕೆ ಪೂರಕವಾಗಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಬಹಳ ಅದ್ಭುತವಾದ ಒಂದು ಶ್ಲೋಕ. ಅಪಾರವಾದ ಜ್ಞಾನವನ್ನು ಹೊಂದಿರುವಂಥ ಒಂದು ಶ್ಲೋಕ. ಅದು ಪುರುಷೋತ್ತಮ ಪ್ರಾಪ್ತಿ ಯೋಗ ಅಂತ ಬರುತ್ತೆ, ಅದರಲ್ಲಿ ಬರುತ್ತೆ. ನಿರ್ಮಾಣ ಮೋಹ ಜಿತಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈಹಿ ಗಚ್ಯಂತ್ಯ ಮೂಢ ಪದಮವ್ಯಯಂ ತತ್. ಪರಮಾತ್ಮ ಏನು ಹೇಳ್ತಾ ಇದ್ದಾನಲ್ಲಿ, ಯಾರು ಯೋಗಿ, ಅವನು ಯೋಗಿ, ಧ್ಯಾನದಿಂದ ಯೋಗಿಯಾದ್ನೋ, ಭಕ್ತಿಯಿಂದ ಯೋಗಿಯಾದ್ನೋ, ಜ್ಞಾನದಿಂದ ಯೋಗಿಯಾದ್ನೋ, ಕರ್ಮದಿಂದ ಯೋಗಿಯಾದ್ನೋ, ಒಟ್ನಲ್ಲಿ ಅವನು ಯೋಗಿ. ಯೋಗಿ ಅಂದರೆ ಯಾರು? ಮಾಯೆಯ ಬಂಧನದಿಂದ ಮುಕ್ತನಾಗಿರೋನೇ ಯೋಗಿ. ಅದಕ್ಕೆ ಪರಮಾತ್ಮ ಹೇಳಿದ್ದು ತಸ್ಮಾತ್ ಯೋಗಿ ಭವಾರ್ಜುನ, ನೀನು ಯೋಗಿಯಾಗು, ಯೋಗಿಯಾಗು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.